ಬಿಜೆಪಿಯವರು ಅಗತ್ಯ ಬಿದ್ದಂತೆ ಜಾತೀಯತೆ ಜಾತ್ಯತೀತತೆ ಬಗ್ಗೆ ಮಾತನಾಡುತ್ತಾರೆ. ಕೈ ಮುಗಿದು ಒಳಗೆ ಬಾ ಅಥವಾ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದು ಎರಡು ಒಂದೇ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಸತಿ ಶಾಲೆಗಳ ದ್ವಾರದ ಬರಹ ಬದಲಾವಣೆ ವಿಚಾರವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಶಾಲೆಗೆ ಬರೋದು ಜ್ಞಾನಾರ್ಜನೆಗಾಗಿ ಮತ್ತು ಜ್ಞಾನದಿಂದ ಆತ್ಮಬಲ ಹೆಚ್ಚುತ್ತೆ ಎಂಬ ಪದಗಳು ತದ್ವಿರುದ್ಧ ಅಲ್ಲ. ಜ್ಞಾನ ದೇಗುಲಕ್ಕೆ ಜ್ಞಾನ ತೆಗೆದುಕೊಳ್ಳಲು ಬನ್ನಿ, ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡು ಧೈರ್ಯದಿಂದ ಜೀವನ ಸಾಗಿಸಿ ಎಂದು ಅರ್ಥ. ಈ ಬಗ್ಗೆ ಹೆಚ್ಚು ಹೇಳಿಕೆ ಕೊಟ್ಟರೆ ಪರ ವಿರೋಧ ಹೆಚ್ಚಾಗುತ್ತದೆ ಎಂದರು. ಬೆಳಗಾವಿ ಲೋಕಸಭೆಗೆ ತಮ್ಮ ಪುತ್ರನಿಗೆ ಟಿಕೆಟ್ ಕೇಳಿರುವ ವಿಚಾರವಾಗಿ ಮಾತನಾಡಿ, ನನ್ನ ಸಹೋದರ ಚೆನ್ನರಾಜ ಹಟ್ಟಿಹೊಳಿ ಸಹ ಟಿಕೆಟ್ ಕೇಳಿರಲಿಲ್ಲ. ಜಿಲ್ಲೆಯ ಮುಖಂಡರು ಸೂಕ್ತ ಅಭ್ಯರ್ಥಿ ಅಂದಾಗ ಅಖಾಡಕ್ಕಿಳಿದರು. ಪ್ರತಿಕೂಲ ವಾತಾವರಣದಲ್ಲಿಯೂ ಗೆದ್ದು ಬಂದರು. ನನ್ನ ಮಗನು ಟಿಕೆಟ್ ಆಕಾಂಕ್ಷಿಯಾಗಿ ಅರ್ಜಿ ಕೊಟ್ಟಿದ್ದಾನೆ. ಟಿಕೆಟ್ ಕೊಡಲೇಬೇಕು ಅಂತ ನಾನು ಎಲ್ಲಿಯೂ ಒತ್ತಾಯಿಸಿಲ್ಲ. ಹೈಕಮಾಂಡ್ ಮತ್ತು ಜಿಲ್ಲೆಯ ಮುಖಂಡರ ತೀರ್ಮಾನಕ್ಕೆ ನಾನು ಬದ್ಧ ಎಂದು ತಿಳಿಸಿದರು. ಬಿಜೆಪಿಯವರು ತಮಗೆ ಯಾವಾಗ ಬೇಕೋ ಆವಾಗ ಜಾತ್ಯತೀತತೆ ಅಂತ ಹೇಳ್ತಾರೆ. ತಮಗೆ ಯಾವಾಗ ಬೇಕೋ ಜಾತಿಯ ನೆಲೆಗಟ್ಟಿನ ಮೇಲೆ ಮಾತನಾಡ್ತಾರೆ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ. ಈಗ ತಾವೇನು ಹೇಳಿದ್ರಿ, ಧೈರ್ಯದಿಂದ ಅಥವಾ ಇನ್ನೊಂದೇನು ಧೈರ್ಯದಿಂದ ಪ್ರಶ್ನಿಸಿ, ಇನ್ನೊಂದು ತಾವು ಹೇಳಿದ್ರಿ ತಲೆಬಾಗಿ ಅಂತ. ಕೈ ಮುಗಿದು ಬಾ ಎರಡೂ ಸೇಮ್. ಜ್ಞಾನದಿಂದ ನಮಗೇನು ಸಿಕ್ಕುತ್ತೆ? ಜ್ಞಾನದಿಂದ ಆತ್ಮಬಲ ವೃದ್ಧಿಯಾಗುತ್ತೆ, ಜ್ಞಾನದಿಂದ ಜ್ಞಾನೋದಯ ಆಗುತ್ತೆ. ನಮ್ಮ ಹಕ್ಕು, ನಮ್ಮ ಅಧಿಕಾರ ಎರಡೂ ಸೇಮು, ತದ್ವಿರುದ್ಧ ಅಲ್ಲ. ಒಂದು ಜ್ಞಾನೋದಯನೂ ಆಗುತ್ತೆ. ಸೊ ಅದಕ್ಕೆ ಇದರಲ್ಲಿ ನಾನು ವಿಶೇಷತೆ ಏನು ಹೇಳೋದಿಲ್ಲ. ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದ್ರಿಂದ ಪರ ವಿರೋಧ ಜಾಸ್ತಿ ಆಗ್ತವೆ. ಒಟ್ಟಿಗೆ ಜ್ಞಾನ ದೇಗುಲಕ್ಕೆ ಜ್ಞಾನವನ್ನು ತೆಗೆದುಕೊಳ್ಳಲಿಕ್ಕೆ ಬನ್ನಿ, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋಕೆ ಬನ್ನಿ, ಧೈರ್ಯದಿಂದ ಜೀವನವನ್ನು ಸಾಗಿಸಿ. ನೋಡಿ, ಅವನು ಆಕಾಂಕ್ಷಿ ಇರೋದ್ರಿಂದನೇ ಅವನು ಅರ್ಜಿಯನ್ನು ಹಾಕಿದ್ದಾನೆ. ಆದರೆ ಹೈಕಮಾಂಡು ಎಲ್ಲನೂ ನೋಡಿಕೊಡ್ತಾರೆ. ಬರೀ ಲಕ್ಷ್ಮಿಯ ಅಳಿಯ ಅಂತ ಆಗಲಿ ಅಥವಾ ಇದು ಅಂತ ಆಗಲಿ ಆ ರೀತಿ ಎಲ್ಲ ಆಗೋದಿಲ್ಲ. ಎಲ್ಲ ಮುಖಂಡರ ವಿಶ್ವಾಸ. ಇಲ್ಲಿ ಹುಬ್ಬಳ್ಳಿ ಧಾರವಾಡ ಮುಖಂಡರು ಬಹಳ ಮುಖ್ಯ, ಕಾರ್ಯಕರ್ತರು ಬಹಳ ಮುಖ್ಯ. ಇವರೆಲ್ಲರ ಅನಿಸಿಕೆ ಬೇಡಿಕೆಗಳ ಅನುಸಾರವಾಗಿ ಕ್ಯಾಂಡಿಡೇಟ್ನ ಘೋಷಣೆ ನೋಡಿ. ನಾನು ಮೊದಲೇ ಹೇಳ್ತೀನಿ, ಯಾವತ್ತಿದ್ರೂ ಕೂಡ ಇಲ್ಲೇ ತಮ್ಮ ಇದ್ದಾನೆ, ಅವನು ಯಾವತ್ತೂ ಕೂಡ ಕೇಳಲಿಲ್ಲ. ಆದರೆ ಇಡೀ ಜಿಲ್ಲೆಯ ಮುಖಂಡರು ಸೂಕ್ತ ಅಭ್ಯರ್ಥಿ ಅಂದಾಗ ಬಹಳ ಕಷ್ಟದ ದಿನದಲ್ಲಿ 13 ಜನ MLAಗಳು, BJP MLAಗಳು, 3 ಜನ ಮಂತ್ರಿಗಳು, 3 ಜನ MP ಗಳು ಇದ್ದಂಥ ಕಷ್ಟದ ದಿನದಲ್ಲಿ ಮತದಾರರ ಆಶೀರ್ವಾದದಿಂದ ಗೆಲ್ಲಿಸ್ಕೊಂಡು ಬಂದಿದ್ದೀವಿ. ನಾವು ಯಾವತ್ತೂ ನಾನು ಹೇಳಲಿಲ್ಲ, ನನ್ನ ಮಗ ಯುವಕ ಇದ್ದಾನೆ, ಅವನು ಒಂದು ಅರ್ಜಿಯನ್ನು ಕೊಟ್ಟಿದ್ದಾನೆ ಜನರ ಒತ್ತಾಯದಿಂದ. ನಾನು ಟಿಕೆಟ್ ಕೊಡಲೇಬೇಕು ಅಂತ ಎಲ್ಲೂ ಕೂಡ ಯಾರಿಗೂ ಹೇಳಲಿಲ್ಲ. ಏನು ಹೈಕಮಾಂಡು ಜಿಲ್ಲೆ ಮುಖಂಡರು ತೀರ್ಮಾನ ತಗೊಳ್ತಾರೆ, ಅದಕ್ಕೆ ನಾವು ಬರ್ತಾ ಇದ್ದೀವಿ.